ओके रीच आगे सर ये सूटकेस सेट कर दो 3 सूटकेस है प्लीज ಈಗ ಇಲ್ಲಿ ಆ್ಯಕ್ಚುಲಿ ಏರ್ಪೋರ್ಟ್ ಡ್ರಾಪ್ ಆಗಿ 1:15 ಆಯಿತು. ಇಲ್ಲಿ ಯಲಂಕದ ಗಂಟ ಖಾಲಿ ಬಂದೆ. ಇವಾಗ ಒಂದು ಬಾಡಿಗೆ ಬಂದಿದೆ ಯಶವಂತಪುರಕ್ಕೆ. ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ಆನಂದ್ 360 ಕ್ಯಾಬ್ಗೆ ಸ್ವಾಗತ. ಇವಾಗ ಮಾರ್ನಿಂಗ್ 4 ಗಂಟೆ ಕರೆಕ್ಟಾಗಿ ಗಾಡಿ ಎತ್ತಿ ರೋಡಿಗೆ ನಿಲ್ಲಿಸ್ಕೊತಾ ಇದ್ದಂಗೆ ಒಂದು ರ್ಯಾಪಿಡೋದಲ್ಲಿ ಬಂದಿದೆ. ಯಶವಂತಪುರ ಅಂತ ತೋರಿಸ್ತಿತ್ತು. ಅಮೌಂಟ್ ಎಷ್ಟು ಅಂತ ನೋಡಲಿಲ್ಲ. ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ ಲೊಕೇಶನ್ಗೂ ಹೋಗ್ತಾಯಿದ್ದೀನಿ ಪಿಕ್ ಮಾಡೋಣ ಅಂತ. ಇವತ್ತು ಎಷ್ಟು ಮಾಡ್ತೀನಿ ಏನು ಅಂತ ಕೊನೆವರೆಗೂ ನೋಡಿ ಹೇಳ್ತೀನಿ. ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಹೋಗೋಣ. ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಪಿಕ್ ಮಾಡೋಣ ಅಂತ. ಆ್ಯಕ್ಚುಲಿ ನಿನ್ನೆನೂ ಸಹ ಇದೇ ರೀತಿ ಬೇಗನೆ ಬಂತು. ಇವತ್ತೂ ಸಹ ಅಕ್ಸೆಪ್ಟ್ ಮಾಡಿದ್ದು ಬೇಗನೆ ಬಂತು. ಆ್ಯಕ್ಚುಲಿ ಈ ಥರ ಡೈಲಿ ಸಿಕ್ಬಿಟ್ರೆ ಒಳ್ಳೆ ಖುಷಿ ಆಗುತ್ತೆ. ಬನ್ನಿ ಕಸ್ಟಮರ್ ಲೊಕೇಶನ್ಗೆ ಬಂದೆ. ಅದು CNG ವೆಹಿಕಲ್. ಆಪ್ನಲ್ಲಿ ತೋರಿಸಿರುವ ಹಣವನ್ನು ಮಾತ್ರ ಸಂಗ್ರಹಿಸಿ. ಗ್ರಾಹಕರಿಂದ ಹೆಚ್ಚುವರಿ ಹಣವನ್ನು ಸಂಗ್ರಹಿಸಬೇಡಿ. ಇದೇ ರೋಡ್ ಹೋಗುತ್ತಾ? Please collect the cash shown in the app. ಸರ್ ಪ್ಲ್ಯಾಟ್ಫಾರ್ಮ್ 1 ಹತ್ರ ಇದ್ದೀನಿ. ಪ್ಲ್ಯಾಟ್ಫಾರ್ಮ್ ಇಲ್ಲ. ಓಕೆ ರೀಚ್ ಆಗಿದೆ ಸರ್. ये सूटकेस सेट कर दो 3 सूटकेस है प्लीज 3 सूटकेस हेलो हेलो इसे रख AC ರೈಡ್. ದಯವಿಟ್ಟು AC ಆನ್ ಮಾಡಿ. ಹೆಚ್ಚುವರಿ ಹಣ ಕೇಳಬೇಡಿ. ಧನ್ಯವಾದಗಳು. This is an AC ride. Please switch on the AC. Do not ask for any extra cash. Thank you. ಯಶವಂತಪುರ ಕಸ್ಟಮರ್ನ ಡ್ರಾಪ್ ಆದಮೇಲೆ ಇಲ್ಲಿ JP ನಗರಕ್ಕೆ ಬಂದೆ. ಅವ್ರನ್ನೂ ಸಹ ಡ್ರಾಪ್ ಆಯಿತು. ಇದು 350 ರೂಪಾಯಿ ಇತ್ತು. ಫಸ್ಟ್ ಆರ್ಡ್ರು 220 ರೂಪಾಯಿ ಇತ್ತು. ಈಗ ಒಂದು ಏರ್ಪೋರ್ಟ್ ಎತ್ಕೊಂಡಿದ್ದೀನಿ. ಕಸ್ಟಮರ್ನ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಕಸ್ಟಮರ್ ಪಿಕ್ ಮಾಡೋಣ. ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ. ಇಲ್ಲೇನಾ? ಓಕೆ. ಬ್ಯಾಕ್ ಫ್ರಂಟ್ಗೆ ಹಾಕ್ಬಿಡಿ ಸರ್. ಬ್ಯಾಕ್ ಫ್ರಂಟಲ್ಲೇ ಇಟ್ಬಿಡಿ ಪರವಾಗಿಲ್ಲ. ಪಿನ್ ಹೇಳಿ ಸರ್.
ಜೆ ಪಿ ನಗರಿಂದ ಈಗ ಏರ್ಪೋರ್ಟ್ ಡ್ರಾಪ್ ಆಯಿತು. ಬನ್ನಿ ನೆಕ್ಸ್ಟು ಯಲಹಂಕ ಗಂಟ ಖಾಲಿನೇ ಹೋಗೋಣ ಅಂದ್ಕೊಂಡಿದ್ದೀನಿ. ಏರ್ಪೋರ್ಟ್ ಡ್ರಾಪ್ ಆದಮೇಲೆ CNG ಹಾಕ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ಹಾಕ್ಸ್ಬಿಟ್ಟು ಈಗ ಯಲಹಂಕ ಖಾಲಿ ಹೋಗಬೇಕು. ಈಗ ಇಲ್ಲಿ ಆ್ಯಕ್ಚುಲಿ ಏರ್ಪೋರ್ಟ್ ಡ್ರಾಪ್ ಆಗಿ 1:15 ಆಯಿತು. ಇಲ್ಲಿ ಯಲಹಂಕದ ಗಂಟ ಖಾಲಿ ಬಂದೆ. ಇವಾಗ ಒಂದು ಬಾಡಿಗೆ ಬಂದಿದೆ ಯಶವಂತಪುರಕ್ಕೆ, ಅದನ್ನ ಪಿಕ್ ಮಾಡಿಕೊಂಡು ಕಸ್ಟಮರ್ ಲೊಕೇಶನ್ಗೂ ಬಂದೆ. ಬನ್ನಿ ನೋಡೋಣ ಇವಾಗ. Sir, OTP 922. 922. ಇದು AC ರೈಡ್. ದಯವಿಟ್ಟು AC ಆನ್ ಮಾಡಿ. ಹೆಚ್ಚುವರಿ ಹಣ ಕೇಳಬೇಡಿ. ಧನ್ಯವಾದ. ಶಾಂತನಾ ನಗರದಲ್ಲಿ ಆ ಕಸ್ಟಮರ್ನ ಯಲಹಂಕ ಕಸ್ಟಮರ್ನ ಡ್ರಾಪ್ ಆದಮೇಲೆ ಇಲ್ಲಿ ಮೆಜೆಸ್ಟಿಕ್ ಗಂಟ ಖಾಲಿ ಬಂದೆ. ಇವಾಗ ಇಲ್ಲಿಂದ RR ನಗರಕ್ಕೆ ಬಿದ್ದಿದೆ, ಚೆನ್ಸಂದ್ರ ಕಡೆಗೆ ಪಿಕ್ ಮಾಡ್ಕೊಂಡಿದ್ದೀನಿ. ರ್ಯಾಪಿಡೋದಲ್ಲಿ 390 ಸಮಥಿಂಗ್ ಇತ್ತು, 14 ಕಿಲೋಮೀಟ್ರಿಗೆ. ಬನ್ನಿ ನೋಡೋಣ, ಕಸ್ಟಮರ್ನ ಪಿಕ್ ಮಾಡಿ ನೋಡೋಣ. ಪಿನ್ 9630. ಆಪ್ನಲ್ಲಿ ತೋರಿಸಿರುವ ಹಣವನ್ನು ಮಾತ್ರ ಸಂಗ್ರಹಿಸಿ. ಗ್ರಾಹಕರಿಂದ ಹೆಚ್ಚುವರಿ ಹಣವನ್ನು ಸಂಗ್ರಹಿಸಬೇಡಿ. Please collect the cash shown in the app. Do not collect extra money from the customer. ಇಲ್ಲೇನಾ? ಒಳಗಡೆ ಹೋಗ್ಬೇಕಾ ಇಲ್ಲೇ ಬಿಡ್ಲಾ? ಫೋನ್ ಪೇ ಮಾಡ್ತೀರಾ ಕ್ಯಾಶಾ? ಅದು RNS ಕಾಲೇಜಿಂದ ಮತ್ತೆ ಇನ್ನೊಂದು RV ಕಾಲೇಜ್ ಹತ್ರ ಬಂತು. ಅವ್ರನ್ನೂ ಸಹ ಡ್ರಾಪ್ ಮಾಡಿದೆ. ಅದು ಟೋಟಲ್ 200 ಏನೋ ಇತ್ತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ಮನೆಗೆ ಹೋಗ್ತಾ ಇಲ್ಲ, ಫಸ್ಟು ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಕಾರ್ನ ಸರ್ವಿಸಿಗೆ ಬಿಡೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂದರೆ ಶೋರೂಮಲ್ಲಿ ಬಿಡಲ್ಲ, ನಾನು ಸ್ವಲ್ಪ ಲೋಕಲ್ ಇದರಲ್ಲೇ ಬಿಡೋದು. ಅದಿಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಆದರೆ ಇವತ್ತು ನಾನು ಟೋಟಲಾಗಿ ಬಿಡ್ದಿರೋದು ಬಂದು ಜಾಸ್ತಿ ಏನು ಮಾಡಿಲ್ಲ. ಇವತ್ತು ಸ್ವಲ್ಪ ಸರ್ವಿಸ್ ಬಿಡಬೇಕು ಅನ್ನೋ ರೀಸನ್ಗೆ ಇವತ್ತು ಹತ್ತತ್ರ 9:30ಗೆ ಡ್ಯೂಟಿ ಎಂಡ್ ಮಾಡ್ತಾ ಇದ್ದೀನಿ. ಇವು 9:30 ಕರೆಕ್ಟಾಗಿ 9:30 ಟೈಮ್ ಇವಾಗ. ಈಗ ನೆಕ್ಸ್ಟು ಈಗ ಸರ್ವಿಸ್ ಬಿಡೋಕ್ಕೆ ಮುಂಚೆ ನಂದು ಎಷ್ಟಾಗೈತೆ ಅಂತ ಹೇಳ್ತೀನಿ. ಇದು ಟೋಟಲಾಗಿ ಇವತ್ತು ನಾನು ದುಡ್ದಿರೋದು ಬಂದು 2100 ರೂಪಾಯಿ. ಅದರಲ್ಲಿ ಇನ್ನೂ CNG ಇದೆ ಒಟ್ಟಿನಲ್ಲಿ. ಬಟ್ ಆದರೆ CNG ನನ್ನ ಪ್ರಕಾರ ಒಂದು 450 500 ರೂಪಾಯಿ ಅನ್ಕೊಳ್ಳೋಣ. ಊಟ ಒಂದು 60 ರೂಪಾಯಿ ಆಗಿದೆ. ಹತ್ತತ್ರ 600 ರೂಪಾಯಿ ಹೋದರೆ ಇನ್ನು ನನಗೆ ಇವತ್ತು 1500 ಒಟ್ಟಿನಲ್ಲಿ ಮಿಕ್ಕಿದೆ. ಇವತ್ತು ನನಗೆ ದುಡ್ಡು 1500 ರೂಪಾಯಿ ಇವತ್ತು ನನ್ನ ಟೋಟಲಾಗಿ ಅರ್ನಿಂಗು. ಅದರಲ್ಲಿ ಟೋಲ್ 100 ರೂಪಾಯಿ ಹೋಗೈತೆ. ಒಟ್ಟಿನಲ್ಲಿ 1400 ರೂಪಾಯಿ ಇವತ್ತು ನನ್ನ ಅರ್ನಿಂಗ್ ಆಗುತ್ತೆ. ಬನ್ನಿ ಫಸ್ಟ್ ಈಗ ಸರ್ವಿಸ್ ಬಿಡೋದಕ್ಕೆ ಹೋಗ್ತೀನಿ. ಒಟ್ಟಿನಲ್ಲಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸರ್ವಿಸ್ನ ಲಾಸ್ಟಲ್ಲಿ ವೀಡಿಯೋ ಹಾಕಿರ್ತೀನಿ, ನೋಡಿ ಒಂದ್ಸತ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.